ದೇವರು ಎಲ್ರಿಗೂ ಯಾಕೆ ಸುಖ ಕೊಟ್ಟಿಲ್ಲ ಅಂತ ಪ್ರಶ್ನೆ. ಇದು ಬೇಕು ಅಂತ ಬೇಡ ಅಂತ ಎಲ್ರಿಗೂ ಬೇಕು, ಎಲ್ರಿಗೂ ಸುಖ ಬೇಕು. ಯಾಕೆ ದೇವ್ರು ಸುಖ ಕೊಟ್ಟಿಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಇನ್ನು ಉತ್ತರ ಬೇಕಲ್ಲ. ಎಲ್ರಿಗೂ ಸುಖ ಕೊಟ್ಟಿದ್ರೆ ದೇವ್ರು ಬೇಕಾಗಿಲ್ಲ ಆವಾಗ, ಹೌದು ತಾನೆ? ಅದಕ್ಕೆ ಸುಖ ಕೊಟ್ಟಿಲ್ಲ. ಈಗ ನೀನು ಕೇಳ್ದಂಗೆಲ್ಲ ಕೊಡ್ತಿರೋ ದೇವ್ರನ್ನ ಕೇಳ್ತೀಯ ನೀನು, ಅಲ್ವಾ? ದೇವರನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಭಗವಂತ ರಿಮೋಟ್ ಮಾಡಿ ಕೈಲಿ ಹಿಡ್ಕೊಂಡಿದ್ದಾರೆ. ಆದರೆ ನೀನು ಕೇಳಿದಾಗೆಲ್ಲ ಕೊಡಲ್ಲ. ಆದರೆ ನಾವು ಅದನ್ನು ಬೇಡದನ್ನ ಬಿಟ್ಟಿಲ್ಲ, ಅಲ್ವಾ? ಈ ವಿಚಾರಕ್ಕೆ ನಾವು ಒಂದು ವಿಚಾರಕ್ಕೆ ಹೋಗಬೇಕಾಗತ್ತೆ. ಏನದು ಅಂದರೆ, ಜೀವ ಅಂತಕ್ಕಂಥದ್ದಕ್ಕೆ ಶಕ್ತಿ, ಜೀವ ಆತ್ಮ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ ಅದು ದೈವಿಕವಾದ ಒಂದು ಶಕ್ತಿ ಅಂತ ತೀರ್ಮಾನ ಮಾಡಿದ್ದೀವಿ. ಈ ದೈವಿಕವಾದ ಶಕ್ತಿಗೆ ನಾವು ಯಾವ ರೀತಿಯ ಉತ್ತರವನ್ನು ಹುಡ್ಕೋಬೇಕು ಅಂತಕ್ಕಂಥದ್ದು ತುಂಬ ಹಿಂದೆ ಇದ್ದೀವಿ ಅಂತ ಅನಿಸುತ್ತೆ. ನನ್ನ ಪ್ರಕಾರ ಉತ್ತರ ಸಿಕ್ಕಿಲ್ಲ. ಯಾವುದಿರ್ಬೋದು ಅಂದರೆ ತುಂಬ ಸರಳ. ಜೀವಕ್ಕೆ ದೇವರು ಸೂರ್ಯ. ಸಿಂಪಲ್ ಅಲ್ಲ? ತಿಳ್ಕೊಳ್ಳೋವರೆಗೂ ತುಂಬ ಸಿಂಪಲ್ಲು. ಆದರೆ ಒಂದಂತೂ ಅರ್ಥ ಮಾಡ್ಕೋಬೇಕು, ಈ ಸೂರ್ಯನನ್ನು ನಾವು ಜೀವಕ್ಕೆ, ನಮಗೆ ಜೀವ ಅಂತ ಒಂದಿದೆ. ಈಗ ಜೀವಕ್ಕೆ ಶಕ್ತಿ ಕೊಡೋನು ಸೂರ್ಯ ಅಂತ ಒಪ್ಕೊಂಡಾಯಿತು. ಅದು ಒಪ್ಕೊಳ್ಳೋದು ಇನ್ನೂ ಇಲ್ಲ, ಹೇಳಿದ್ಮೇಲೆ ಒಪ್ಕೊಳ್ಳಿ. ಅದೇಂಗೆ ಸ್ವಾಮಿ, ಮೇಲಿರೋ ಆಕಾಶದಲ್ಲಿರೋ ಸೂರ್ಯನ ನಾವು ಹೆಂಗೆ ಬಳಸ್ಕೊಳಕ್ಕಾಗತ್ತೆ ನಮ್ಮ ಜೀವಕ್ಕೆ? ನಾವು ಮನೆ ಒಳಗಡೆ ಇದ್ದೀವಲ್ವ, ಸೂರ್ಯ ಇರೋದಲ್ಲಿ ನಮ್ಮ ಮನೆ ಒಳಗಡೆ ಸೂರ್ಯ ಹೆಂಗೆ ಬರ್ತಾನೆ? ಈ ಪ್ರಶ್ನೆ ಬರುತ್ತೆ.